ಚೆಕ್ ಮಾಡಬೇಕು. ಅದಕ್ಕಾಗಿ ನೋಡೋಣ ಎಷ್ಟಿದೆ ವೆಯ್ಟು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೀಟ್ ಇಟ್ಕೊಂಡು ಏನಾರ ಅಮೌಂಟ್ ಕೊಟ್ರೆ ಈಸ್ಕತಿಯೇ ಅಮೌಂಟ್ ಕೊಟ್ರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸ್ವಲ್ಪ ಲೇಟಾಗೇ ಎದ್ದು ನಾನಿಲ್ಲಿ ನನ್ನ ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕಾರಣ ಸಿಕ್ಕಾಪಟ್ಟೆ ಕಾಲು ನೋವಿತ್ತು, ಹಾಗಾಗಿ ಎದ್ದೇಳಿದ್ದು ಕೂಡ ಲೇಟ್. ಇವತ್ತು ಟ್ಯೂಷನ್ಗೆ ಹೋಗೋದು ಬೇಡ, ಮನೆಯಲ್ಲೇ ಇದ್ದು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಮೊನ್ನೆ ಎಕ್ಸಸೈಸ್ ಮಾಡಿಕೊಂಡೆ. ಅದಾದ ನಂತರ ನಿನ್ನೆ ಪೇಯ್ನ್ ಸ್ಟಾರ್ಟ್ ಆಯಿತು ಅದ್ರದ್ದು. ಮತ್ತು ಗಾಡಿಲೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ನಮ್ಮ ಮನೆಯವ್ರ ಬರ್ತಡೇ ಅಂತೇಳಿ, ಹಾಗೇ ಮಂಡ್ಯಕ್ಕೂ ಕೂಡ ಹೋದ್ವಿ ಗಾಡಿಲೇ. ವಾಪಸ್ಸು ಬರೋಣ ಸರಿ ಹೋಗುತ್ತೆ ಅಂತೇಳಿ ಗಾಡೀಲಿ ಓಡಾಡಿದ್ರಿಂದ ಇನ್ನಷ್ಟು ನೋವು ಜಾಸ್ತಿ ಆಯಿತು. ಎಕ್ಸಸೈಸ್ ಮಾಡಿ ಮನೇಲಿದ್ದು ರೆಸ್ಟ್ ಮಾಡಿದ್ರಿದ್ರೆ ಅಷ್ಟು ಪೇಯ್ನ್ ಅಂತ ಅನ್ನಿಸ್ತಿರ್ಲಿಲ್ಲ. ಬಟ್ ಗಾಡೀಲಿ ಹೋದ್ನಲ್ವ, ಕುದುಕ್ಲಲ್ಲೆಲ್ಲ ಬಿಟ್ಟಾಗೆಲ್ಲ ಸಿಕ್ಕಾಪಟ್ಟೆ ಕಾಲು ನೋವು ಬರೋದು. ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಅದಾದಮೇಲೆ ಬೆಳಿಗ್ಗೆ ಇವತ್ತು ಇದ್ದಿದ್ದು ಕೂಡ ಲೇಟ್ ಆಯಿತು. ಎಕ್ಸಸೈಸ್ ಮಾಡ್ಕೊಳ್ಳೋದು ಬೇಡ, ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ, ಟ್ಯೂಷನ್ಗೂ ಹೋಗೋದು ಬೇಡ, ರಜಾ ಹಾಕೋಣ ಅಂತ ಅಂದ್ಕೊಂಡೆ. ಆದರೆ ಟ್ಯೂಷನ್ಗೆ ಹೋಗಲಿಲ್ಲ ಅಂದರೆ ಕ್ಲಾಸಸ್ಗಳು ಮಿಸ್ ಆಗುತ್ತೆ. ಮತ್ತು ನಾಳೆಗೆ ರಿಪೀಟ್ ಮಾಡಲ್ವಲ್ಲ ಆ ಒಂದು ಕ್ಲಾಸ್ನ ಅಂತೇಳಿ ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ. ಇವಾಗ ತಿಂಡಿ ತಿನ್ನಬೇಕು, ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನಬೇಕು. ಅದಕ್ಕೂ ಮುಂಚೆ ವೆಯ್ಟ್ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ವೆಯ್ಟಿಂಗ್ ಮಿಷಿನ್ನ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. 27.20 ಇತ್ತು ವೆಯ್ಟು. ಇವಾಗ ಎಷ್ಟಿದೆ ವೆಯ್ಟು ಅಂತೇಳಿ ಚೆಕ್ ಮಾಡಬೇಕು. ಹಾಗಾಗಿ ನೋಡೋಣ ಬನ್ನಿ ಎಷ್ಟಿದೆ ವೆಯ್ಟು, ಎಷ್ಟು ರೆಡ್ಯೂಸ್ ಆಗಿದೆ ಒಂದು 2-3 ಡೇಸಲ್ಲಿ ಅಂತೇಳಿ ಚೆಕ್ ಮಾಡ್ತೀನಿ. ಈ ಭಾಗ ಇದೆಯಲ್ಲ, ಇದು ಫುಲ್ ಅಂದರೆ ಫುಲ್ಲು ನೋವು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ನಡೆಯೋದಕ್ಕೂ ಆಗ್ತಾಯಿಲ್ಲ. ಅಂದರೆ ಹಿಂಗೆ ನಡಿಬೇಕಾದ್ರೆ ಒಂದು ಮಂಡಿನ ಮಡ್ಚೋದಕ್ಕೆ ಆಗ್ತಾಯಿಲ್ಲ, ಮಂಡಿ ಮಡಚಿ ನಡೆಯೋದಕ್ಕೆ ಆಗ್ತಾಯಿಲ್ಲ, ಬಿದ್ದಂಗೆ ಆಗುತ್ತೆ, ಅಷ್ಟು ನೋವಿತ್ತು. ಆ ಥರ ನೋವು ಬಂದಾಗ ಒಂದಿನ ಇಲ್ಲ 1-2 ದಿನ ರೆಸ್ಟ್ ಮಾಡಿ, ನಿನ್ನೆಲ್ಲ ಸ್ವಲ್ಪ ಮೂವೆಲ್ಲ ಹಚ್ಚಿ ರೆಸ್ಟ್ ಮಾಡಿ ಅದಾದ ನಂತರ ಬಿಸಿನೀರೆಲ್ಲ ಹಾಕಿದೆ. ಪರವಾಗಿಲ್ಲ, ಇವಾಗ ನೋವು ಕಡಿಮೆ ಆಗಿದೆ. ಮನೇಲಿ ಇದೆಲ್ಲ ಏನಕ್ಕೆ ಬೇಕು ನಿನಗೆ, ಆರಾಮಾಗಿ ವಾಕ್ ಮಾಡಿಕೊಂಡು ಫುಡ್ ಕಂಟ್ರೋಲ್ ಮಾಡ್ಕೊಂಡಿರು ಅಂತ. ಬಟ್ ಕಂಟ್ರೋಲ್ ಮಾಡಿಕೊಂಡು ಅಂದರೆ ಸ್ವಲ್ಪ ಅಭ್ಯಾಸ ಮಾಡಿಕೊಂಡ್ರೆ ಪೇಯ್ನೆಲ್ಲ ಕಂಟ್ರೋಲ್ ಆಗುತ್ತೆ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಈ ರೀತಿ ಆದಾಗ ಕಂಟ್ರೋಲ್ ಮಾಡ್ಕೋಬೋದು, ಪರವಾಗಿಲ್ಲ. ಪೇಯ್ನೆಲ್ಲ ಕಂಟ್ರೋಲ್ ಆದಮೇಲೆ ಅಭ್ಯಾಸ ಮಾಡ್ಕೋಬೋದು ಆರಾಮ್ಸೆ. ಇನ್ನು ನಾನಿಲ್ಲಿ ವೆಯ್ಟಿಂಗ್ ಸ್ಕೇಲ್ನ ಇಟ್ಕೊಂಡು ವೆಯ್ಟ್ ಚೆಕ್ ಮಾಡಬೇಕು. ಅದಕ್ಕಾಗಿ ನೋಡೋಣ ಎಷ್ಟಿದೆ ವೆಯ್ಟು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 77.20 ಇಂದ ಇವಾಗ ಎಷ್ಟಿದೆ ವೆಯ್ಟು ಅನ್ನೋದು ಗೊತ್ತಿಲ್ಲ. $76.85 ಇದೆ. ಅಂದರೆ ಒಳ್ಳೆ ರಿಸಲ್ಟೇ ಬಂದಿದೆ. ಎಕ್ಸಸೈಸ್ ಮಾಡ್ಕೊಂಡ ನಂತರ ನನ್ನ ಫುಡ್ ಕಂಟ್ರೋಲು ಕೂಡ ತುಂಬಾ ಕ್ಲೀನಾಗಿ ಮಾಡ್ಕೋತಾ ಇದ್ದೀನಿ, ನೀಟಾಗಿ. ಹಾಗಾಗಿ 450 ಗ್ರಾಮ್ ಅಷ್ಟು ವೆಯ್ಟು ರೆಡ್ಯೂಸ್ ಆಗಿದೆ. ಅಂದರೆ ನಂದು 77.20 ಏನು ವೆಯ್ಟ್ ಇತ್ತು ಅಷ್ಟೇ ತೋರಿಸ್ತಾ ಇತ್ತು ಎಕ್ಸಸೈಜ್ಗಿಂತ. ಅಂದರೆ ಎಕ್ಸಸೈಜ್ ಮಾಡ್ಕೊಂಡಲ್ಲ ಅಲ್ಲಿವರೆಗೂ ಅಷ್ಟೇ ವೆಯ್ಟು ತೋರಿಸ್ತಿತ್ತು. ಇನ್ನು ನೋಡಿದ್ರಲ್ವ, ವೆಯ್ಟು ಕೂಡ ಕಡಿಮೆ ಆಗಿದೆ. ಎಕ್ಸಸೈಜ್ ಮಾಡಿಕೊಂಡ್ರೆ ಡೈಲಿ ವೆಯ್ಟ್ ಚೆನ್ನಾಗಿ ರೆಡ್ಯೂಸ್ ಆಗುತ್ತೆ. ಎಕ್ಸಸೈಜ್ ಮಾಡ್ಕೊಳ್ಳಿ. ಮತ್ತು ಎಕ್ಸಸೈಸ್ ಮಾಡೋದ್ರಿಂದ ಚೆನ್ನಾಗಿ ಬೆವರ್ತೀವಲ್ವ, ಬೆವರೋದ್ರಿಂದ ಮುಖದಲ್ಲಿರ್ತಕ್ಕಂಥ ಕಲೆಗಳೆಲ್ಲ ಬೆವರಿನ ಮುಖಾಂತರ ಹೊರಬರುತ್ತೆ. ಸ್ಕಿನ್ ಕೂಡ ಗ್ಲೋ ಆಗಿ ಕಾಣಿಸುತ್ತೆ. ನಾನಿನ್ನೂ ಫ್ರೆಶ್ ಅಪ್ ಆಗಿಲ್ಲ, ಆದ್ರೂ ಸ್ಕಿನ್ನು ಬ್ರೈಟಾಗಿ ಕಾಣಿಸ್ತಿದೆ. ಕೆಲವೊಂದು ಹೋಮ್ ರೆಮಿಡೀಸ್ಗಳೆಲ್ಲನೂ ಮಾಡ್ಕೋಬೇಕು. ಸ್ವಲ್ಪ ಮನೇಲಿ ಏನಾದರೂ ಪ್ರಿಪೇರ್ ಮಾಡಿಕೊಂಡು ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೋಬೇಕು ಅಂತ ತುಂಬ ನಿನ್ನೆ ಮೊನ್ನೆಯಿಂದ ಅನ್ಕೋತಾನೆ ಇದ್ದೀನಿ. ಈ ಒಂದು ಕಾಲು ಪೇನಿಂದ ಆಗ್ತಾ ಇಲ್ಲ. ಇನ್ನು ಇವತ್ತಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಇವತ್ತು ಸಂಜೆ ಅದನ್ನೆಲ್ಲ ರೆಡಿ ಮಾಡಿ ನಾಳಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಇನ್ನು ವೆಯ್ಟ್ ನೋಡಿದ್ರಲ್ವ, ಇಷ್ಟಿದೆ ನನ್ನ ವೆಯ್ಟು. ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ.
ಮತ್ತು ಫ್ರೆಂಡ್ಸ್ ವೆಯ್ಟ್ ಚೆಕ್ ಮಾಡಿದ ನಂತರ ನನ್ನ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಮತ್ತು ಮಧ್ಯಾಹ್ನದ ಅಡುಗೆ ಎಲ್ಲನೂ ಮಾಡ್ಕೊಂಡ ನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿ ಇಲ್ಲಿ ಎಳ್ನೀರನ್ನ ತಗೋತಾ ಇದ್ದೀನಿ. ಡೆಟಾಕ್ಸ್ ವಾಟರ್ನ ಕುಡಿತಾ ಇಲ್ಲ, ಎಳನೀರನ್ನೇ ಕುಡಿತಾ ಇದ್ದೀನಿ. ಅದ್ರ ಬದಲಿಗೆ ಏನಕ್ಕೆ ಎಳನೀರು ಕುಡಿತಾ ಇದ್ದೀನಿ ಅಂತ ಅಂದರೆ ತುಂಬಾ ಬಾಡಿ ಹೀಟ್ ಆಗಿದೆ. ಡಯೆಟ್ ಮಾಡ್ತಾ ಇದ್ದೀನಲ್ವ, ಸ್ವಲ್ಪ ಹೀಟಿನ ಪದಾರ್ಥಗಳೆಲ್ಲ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿದೆ. ಮತ್ತು ಬಸ್ಸಲ್ಲಿ ಓಡಾಡ್ತೀನಿ, ಬಿಸಿಲಲ್ಲಿ ಓಡಾಡ್ತೀನಿ, ಹಾಗಾಗಿ ಬಾಡಿ ಹೆವಿ ಹೀಟಾಗಿ ಸ್ವಲ್ಪ ಮೈಕೈ ಎಲ್ಲ ಉರಿ ಉರಿ ಅಂತ ಅನ್ನಿಸ್ತಿತ್ತು. ಹಾಗಾಗಿ ನಾನಿಲ್ಲಿ ಎಳ್ನೀರನ್ನ ತಗೋತಾ ಇದ್ದೀನಿ. ಎಳ್ನೀರನ್ನ ಕುಡಿಯೋದ್ರಿಂದ ನಮ್ಮ ದೇಹನ ತಂಪಾಗಿ ಇಡುತ್ತೆ. ಮತ್ತು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಡೆಟಾಕ್ಸ್ ವಾಟ್ರ್ ಬದಲಿಗೆ ಈ ಒಂದು ಎಳ್ನೀರನ್ನ ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಟು ಕೂಡ ಚೆನ್ನಾಗಿ ಸಿಗುತ್ತೆ ನಮಗೆ. ಅದಕ್ಕಾಗಿ ಬೆಳಗ್ಗೆ ನಾನಿಲ್ಲಿ ಎಳನೀರನ್ನ ಕುಡಿದು ಅದಾದ ನಂತರ ಮೆಂತ್ಯ ನೀರೆಲ್ಲನ ಕುಡಿದು ತಿಂಡಿಗೆ ನಾನು ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯನ ಮಾಡಿದ್ದೆ. ರೊಟ್ಟಿ ಕುಂಬಳಕಾಯಿ ಪಲ್ಯ ಇತ್ತು ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮೂ ಕೂಡ ತಿಂತೀನಿ, ಅಷ್ಟು ಇಷ್ಟ. ಹಂಗಾಗಿ ಬೆಳಿಗ್ಗೆ ಒಂದು ರೊಟ್ಟಿ, ಅದ್ರ ಜೊತೆಗೆ ಕುಂಬಳಕಾಯಿ ಪಲ್ಯ, ಮತ್ತು ಬಾಕ್ಸಿಗೂ ಕೂಡ ಒಂದು ರೊಟ್ಟಿ ಕುಂಬಳಕಾಯಿ ಪಲ್ಯನ ತೊಗೊಂಡೆ. ಮಧ್ಯಾಹ್ನದ ಊಟಕ್ಕೂ ಕೂಡ ಸರಿ ಹೋಗುತ್ತೆ ಅಂತೇಳಿ. ಇನ್ನು ಬಾಕ್ಸ್ಗೆಲ್ಲ ಹಣ್ಣು, ಮಜ್ಜಿಗೆ, ಚಿಂಟುಗೆ ಸಪ್ರೇಟು ಊಟ, ಅವನು ಮಜ್ಜಿಗೆ ಅನ್ನನೇ ತಿಂತೀನಿ, ಇವಾಗ ರೊಟ್ಟಿ ತಿಂತೀನಿ ಅಂತೇಳಿ ಮಜ್ಜಿಗೆ ಅನ್ನನ ಹಾಕಿಸ್ಕೊಂಡ ಬಾಕ್ಸ್ಗೆ. ಅಂದರೆ ಮಜ್ಜಿಗೆನ ಸಪ್ರೇಟು ಒಂದು ಬಾಟಲಲ್ಲಿ ಹಾಕೋತೀನಿ. ಹಾಗಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಅದಾದ ನಂತರ ನಾನು ತಿಂಡಿ ತಿನ್ನೋದು. ಇವತ್ತು ಸ್ವಲ್ಪ ಲೇಟೇ ಆಯಿತು, ಗಡಿಬಿಡಿಲಿ ಕೆಲಸಗಳನ್ನ ಮಾಡಿಕೊಂಡೆ. ದಿನ ಇದೇ ಕತೆ ಆಗ್ತಿದೆ ನಂದು. ಮನೆಯಲ್ಲಿ ಎಷ್ಟು ಹೊತ್ತಿಗೆ ಮನೆಗೆ ಸೇರ್ತೀನಿ ಅಂದರೆ ಎಷ್ಟು ಬೇಗ ಮುಗಿಯುತ್ತೆ ಒಂದು ಟ್ಯೂಷನ್ ಅನ್ನೋದು ಅಂತ ಅನ್ನಿಸ್ಬಿಟ್ಟಿದೆ. ಸ್ಯಾಟರ್ಡೆ ಸಂಡೇ ಕ್ಲಾಸಸ್ ಯಾವಾಗ ಮಾಡ್ತಾರೆ ಅಂತ ಇನ್ನೊಂದು ವೀಕ್ ಅಂತ ಹೇಳಿದ್ದಾರೆ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ನನಗಂತೂ 1.5 ತಿಂಗಳಿಂದ ಓಡಾಡಿ ಸಾಕಾಗ್ಬಿಟ್ಟಿದೆ. ಮನೇಲಿ ಇರಬೇಕು, ಮನೇಲಿ ಟೈಮ್ ಸ್ಪೆಂಡ್ ಮಾಡಬೇಕು, ಆರಾಮಾಗಿ ರೆಸ್ಟ್ ಮಾಡಬೇಕು. ಮತ್ತು ಸುಮಾರಷ್ಟು ಐಡಿಯಾಗಳೆಲ್ಲ ಚಿಂಟುನ ಟ್ಯೂಷನ್ಗೆ ಕರ್ಕೊಂಡು ಹೋದ್ಮೇಲೆ ನನಗೆ ಫ್ಲ್ಯಾಶ್ ಆಯಿತು. ಈ ಥರ ಮಾಡಬೇಕು ವೀಡಿಯೋಸ್ನ, ಆ ಥರ ಮಾಡಬೇಕು ಅಂತೆಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೋತೀನಿ. ಬಟ್ ಅದನ್ನು ಮಾಡೋದಕ್ಕೆ ಆಗ್ತಾಯಿಲ್ಲ, ಟೈಮೇ ಸಾಕಾಗ್ತಾಯಿಲ್ಲ ನನಗೆ. ಹಂಗೂ ಸುಮಾರಷ್ಟು ಜನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ, ವೀಡಿಯೋಸ್ನೂ ಅಪ್ಲೋಡ್ ಮಾಡ್ತೀರಾ, ಮತ್ತು ಟ್ಯೂಷನ್ ಹತ್ರನೂ ಹೋಗ್ತೀರಾ, ಮತ್ತು ಬಾಕ್ಸೆಲ್ಲ ಎಷ್ಟು ಪೇಷನ್ಸಿಂದ ರೆಡಿ ಮಾಡ್ತೀರಾ ನೀವು ತೊಗೊಂಡೋಗ್ಬೇಕಾದ್ರೆ ಅಂತೆಲ್ಲ ಸುಮಾರಷ್ಟು ಕೆಲಸಗಳಿರುತ್ತೆ. ಇವತ್ತು ಕೂಡ ಎದ್ದಿದ್ದು ಲೇಟು, ಅಂದರೆ ಸ್ವಲ್ಪ ಕಾಲು ನೋವು ಇನ್ನೂ ಹಾಗೆ ಇತ್ತು, ಹಾಗಾಗಿ ಎದ್ದಿದ್ದು ಕೂಡ ಲೇಟ್ ಆಯಿತು. ಬರೀ ಅಡುಗೆ ಮಾಡಿ ಮನೆ ಕೆಲಸ ಮುಗಿಸಿ ನಾನು ಹೊರಟೆ. ಎಕ್ಸಸೈಸ್ ಏನೂ ಮಾಡ್ಕೊಳ್ಳಿಲ್ಲ, ವಾಕಿಗೂ ಕೂಡ ಸುಧಾ ಹೋಗಲಿಲ್ಲ. ಸಿಕ್ಕಾಪಟ್ಟೆ ಕಾಲು ನೋವು. ಒಂದೇ ದಿವಸ ಈ ರೀತಿ ಮಾಡಿಕೊಂಡು ಕಾಲು ನೋವು ಬರ್ಸ್ಕೊಂಡಿದ್ದೀನಿ. ಪರವಾಗಿಲ್ಲ, ಇನ್ನು ನಾಳೆಯಿಂದ ಕಂಟಿನ್ಯೂಸ್ ಆಗಿ ಎಕ್ಸಸೈಸ್ನ ಮಾಡ್ಕೊತು ಅಂದರೆ ಯಾವುದೇ ರೀತಿಯ ಪೇಯ್ನ್ ಬರಲ್ಲ. ಇನ್ನು ಮಧ್ಯದಲ್ಲಿ ಗ್ಯಾಪ್ ಕೊಡೋದು ಬೇಡ, ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ತಿಂಡಿ ಮುಗಿಸಿ ಅದಾದ ನಂತರ ಹೊರಡಬೇಕು. ಇವತ್ತು ನಾನು ಟ್ಯೂಷನಿಗೆ ಹೋಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಎದ್ದಿದ್ದು. ಅಂದರೆ ಕರ್ಕೊಂಡೋಗಲ್ಲ ಚಿಂಟುನ. ಸಿಕ್ಕಾಪಟ್ಟೆ ಕಾಲು ನೋವು, ಬಸ್ ಇಳಿಬೇಕಲ್ಲ, ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಮತ್ತೆ ಪೇಯ್ನ್ ಬಂದರೆ ಏನು ಮಾಡೋದು ಅಂತ ಅಂದ್ಕೊಂಡೆ ನಾನು ಹೋಗಲ್ಲ ಅಂತಲೇ ಇದ್ದಿದ್ದು. ಬಟ್ ನನ್ನ ಫ್ರೆಂಡ್ ಹೋಗ್ತಾಳಲ್ಲ, ಅವಳ ಜೊತೆ ಕಳ್ಸೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವರು ನೀನು ಹೋದರೆ ಮಾತ್ರ ಕರ್ಕೊಂಡೋಗಿಲ್ಲ ಅಂದರೆ ಬೇರೆಯವ್ರ ಜೊತೆ ಕಳಿಸ್ಬೇಡ ಅಂದರು. ನೆನ್ನೆ ರಾತ್ರಿ 6 ಗಂಟೆಗೆ ಹಸಿದ್ರೆ ಅದು ಇವತ್ತು ಬೆಳಗ್ಗೆ 6 ಗಂಟೆವರೆಗೂ ಉರಿತಾ ಇರ್ತದೆ. ಸೌದೆ ಒಂದು ದೊಡ್ಡ ಅಡಿಕೆ ಮನೆ ಮಾಡ್ತಾರೆ, ಅಡಿಕೆ ಮರ ತುಂಬಾ ಫುಲ್ ಓಡಿಸ್ಬಿಟ್ಟಿದ್ರು. ನಾನಿಲ್ಲ, ಸೇಫಾಗಿ ಕರ್ಕೊಂಡು ಬರ್ತಾರೆ, ಕಳಿಸ್ತೀನಿ ಅಂತ ಅಂದೆ. ಇಲ್ಲ ಬೇಡ, ರೆಸ್ಟ್ ಮಾಡು, ರಜಾ ಹಾಕು ಇವತ್ತು, ಬೇಡ ಅಂತಾನೆ ಅಂದರು. ಸರಿ ಆಯಿತು, ಹೋಗಲ್ಲ ಅಂತ ಅಂದ್ಬಿಟ್ಟೆ ಸುಮ್ಮನೆ ಇದ್ದೆ. ಹಾಗಾಗಿ ಸ್ವಲ್ಪ ಕೆಲಸಗಳೆಲ್ಲ ಗಡಿಬಿಡಿಲಿ ಮಾಡ್ಕೊಂಡಿದ್ದು. ಇನ್ನು ಒಂದಿನ ಮಿಸ್ ಆಯಿತು ಅಂದರೆ ಪ್ರಾಬ್ಲಮ್ ಆಗುತ್ತಲ್ಲ ಅಂಥೇಳಿ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಟ್ಯೂಷನ್ ಪ್ಲೇಸ್ ಹತ್ರ ಬಂದು ಅವನಿಗೂ ಊಟ ಮಾಡಿಸಿ ನಾನು ಕೂಡ ಇಲ್ಲಿ ರೊಟ್ಟಿ ಏನು ತೊಗೊಂಡು ಬಂದಿದೆ ಅದನ್ನು ತಿಂತಾಯಿದ್ದೀನಿ. ನನ್ನ ಫ್ರೆಂಡು ಒಂದು ಇಡ್ಲಿ ಕೊಟ್ಟಳು. ತಿನ್ನಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋತಾಳೆ. ಅವನು ಚಿಂಟುನೂ ಕೂಡ ತಿನ್ನಲ್ಲ ಅಂತ ಹೇಳ್ದ. ಸರಿ ಅಂತೇಳಿ ನಾನು ಒಂದು ರೊಟ್ಟಿ, ಒಂದು ಇಡ್ಲಿ, ಇದೆರಡು ತಿಂದೆ ಪಲ್ಯದ ಜೊತೆ. ಸಿಕ್ಕಾಪಟ್ಟೆ ಹೊಟ್ಟೆ ತುಂಬಿಡ್ತು ಅಂತ ಅನ್ನಿಸ್ತು ನನಗೆ. ಊಟ ಮಾಡು ಕೂಡ ಇರೋದಕ್ಕಾಗಲ್ಲ, ಊಟ ಮಾಡ್ದೇನೂ ಕೂಡ ಇರೋದಕ್ಕಾಗಲ್ಲ. ಸ್ವಲ್ಪ ಏನಾದರೂ ಒಂದು 2 ತುತ್ತು ಜಾಸ್ತಿ ಆಗಿಬಿಡ್ತು ಅಂದರೆ ಅದು ಡೈಜೆಷನ್ ಆಗೋದೇ ಇಲ್ಲ. ಊಟ ಮಾಡಿ ಹಣ್ಣೆಲ್ಲ ತಿಂತಿದ್ದವರು ಊಟ ಎಲ್ಲ ಆದಮೇಲೆ ಚಿಂಟು ಟ್ಯೂಷನ್ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಹಣ್ಣನ್ನು ತಿಂತಾಯಿದ್ದೀವಿ. ಹಾಗಾಗಿ ಸ್ವಲ್ಪ ಹೊಟ್ಟೆಗೆ ಊಟನ ಕಡಿಮೆ ಮಾಡ್ತಾ ಬಂದಾಗ 1 ತುತ್ತು 2 ತುತ್ತು ಜಾಸ್ತಿ
ತಿಂತು ಅಂದರೆ ನಾವು ನಮಗೆ ಅರಗಿಸ್ಕೊಳ್ಳೋದಕ್ಕಾಗಲ್ಲ, ಹೊಟ್ಟೆಲಿ ಜಾಗ ಇಲ್ವೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ, ಒದ್ದಾಡ್ತೀವಿ, ಆ ರೀತಿ ಆಗುತ್ತೆ. ಅಂದರೆ ತುಂಬಾ ಊಟ ಕೊಡ್ತಿದ್ವಿ ನಮ್ಮ ಹೊಟ್ಟೆಗೆ, ಇವಾಗ ಕ್ರಮೇಣವಾಗಿ ಊಟನ ಕಡಿಮೆ ಮಾಡ್ತಾ ಬಂದಿದ್ದೀವಲ್ವ, ಹಾಗಾಗಿ ಅದಕ್ಕೆ ಹೊಟ್ಟೆಯಲ್ಲಿ ಸ್ಪೇಸ್ ಇರೋದಿಲ್ಲ ನಮಗೆ. ಏನಾದರೂ ಒಂದೆರಡು ತುತ್ತು ಎಕ್ಸ್ಟ್ರಾ ಆಯಿತು ಅಂದರೆ ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಇನ್ನು ನಾನೇನಕ್ಕೆ ಸರಿಯಾಗಿ ವೀಡಿಯೋಸ್ ಮಾಡ್ತಾಯಿಲ್ಲ ಮತ್ತು ತುಂಬಾ ಟಯರ್ಡ್ ಆಗ್ತಿದ್ದೀನಿ ಅಂತ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಸ್ಸಲ್ಲಿ ಸೀಟಿಗೋಸ್ಕರ ಜಗಳಾಡ್ತಾ ಇದ್ದಾರೆ. ಚಿಂಟು ಬಂದು ಆಲ್ರೆಡಿ ಸೀಟ್ ಹಿಡ್ಕೊಂಡು ಕೂತಿದ್ದ, ಅದು ಹೆಂಗೆ ಅವನು ಹತ್ತುತ್ತಾನೋ ಗೊತ್ತಿಲ್ಲ. ಅಷ್ಟೇ ಫಾಸ್ಟಾಗಿ ಹತ್ತಿ ಕೆಲವೊಂದು ಸಲ ಸೀಟ್ ಹಿಡಿದು ಕೂತಿರ್ತಾರೆ, ಇನ್ನು ಕೆಲವೊಂದು ಸಲ ಸೀಟ್ಸ್ ಅಂತೂ ಸಿಗೋದೇ ಇಲ್ಲ. ಮತ್ತು ಚಿಂಟುನ ತೊಡೆ ಮೇಲೆ ಕೂರಿಸ್ಕೊ, ನಮಗೆ ಜಾಗ ಬಿಡು ಅಂತ ಯಾರಾದರೂ ಕೇಳ್ತಾರೆ. ಬಟ್ ನಾನು ಅವನಿಗೆ ವಾಮಿಟ್ ಇರೋ ಕಾರಣ ಇಲ್ಲ ಆಗಲ್ಲ ಅಂತೀನಿ. ಇನ್ನು ಚಿಂಟುನೂ ಕೂಡ ಒಪ್ಪಲ್ಲ, ನನಗೆ ಹಿಂಸೆ ಆಗುತ್ತೆ, ಉಸಿರು ಕಟ್ದಂಗೆ ಆಗುತ್ತೆ ಅಂತೇಳಿ ಅವನು ಕೂಡ ಸೀಟ್ ಬಿಡಲ್ಲ. ಇನ್ನು ನಾವು 1.5 ಸೀಟ್ ಅಷ್ಟೇ ಕೂರೋದು, ಇನ್ನು ತುಂಬ ರಶ್ ಆಗಿಬಿಡುತ್ತಲ್ವ, ಸೀಟು ಒಳಗಡೆನೇ ಬಂದುಬಿಡ್ತಾರೆ ಕೆಲವೊಂದು ಜನ ಉರಿಕೊಂಡು. ಆ ರೀತಿ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ರಿಸ್ಕಲ್ಲಿ ಹೋಗ್ತಾ ಬರ್ತಾ ಇದ್ದೀವಿ. ಅಂದರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಅಷ್ಟು ಪ್ರಾಬ್ಲಮ್ ಏನಿಲ್ಲ, ಇನ್ನು ಆ ಕಡೆಯಿಂದ ಬರಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಚೆನ್ನಾಗಿ ಫುಡ್ಡೆಲ್ಲ ತೊಗೋತಾ ಇದ್ದೀವಲ್ಲ, ಹಣ್ಣು ಅದು ಇದೆಲ್ಲ ತೊಗೋತಾ ಇದ್ದೀವಲ್ಲ, ಹಾಗಾಗಿ ಸ್ಟ್ರೆಂತ್ ಚೆನ್ನಾಗಿದೆ, ಫೇಸ್ ಮಾಡಿಕೊಂಡು ಬರ್ತಾಯಿದ್ದೀವಿ. ಇನ್ನು ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಕೆಲವೊಂದು ಜನ ಹೊರಗಡೆನೇ ನಿಂತಿದ್ರು, ಸ್ಪೇಸ್ ಇಲ್ಲದಿರೋದ್ರಿಂದ. ಏನಕ್ಕಾದರೂ ಫ್ರೀ ಬಸ್ಸು ಅಂತ ಮಾಡಿದ್ರು, ಜನಗಳ ಓಡಾಟ ಅಂತೂ ಸಿಕ್ಕಾಪಟ್ಟೆ ಈ ನಡುವೆ ಜಾಸ್ತಿ ಆಗಿಬಿಟ್ಟಿದೆ. ಅದರಲ್ಲಂತೂ ಹೆಂಗಸರು ಓಡಾಟ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅದಾದ ನಂತರ ಮನೆಗೆ ಬಂದು ರೆಸ್ಟ್ ಮಾಡಿ ನೈಟ್ ಅಡುಗೆ ಮಾಡೋದಕ್ಕೆ ಹೋಗಲಿಲ್ಲ, ನಮ್ಮ ಅತ್ತೆನೇ ಮಾಡ್ತಾಯಿದ್ರು. ಅಂದರೆ ಸ್ವಲ್ಪ ಬೇಳೆ ಎಲ್ಲ ಕೂಗಿಸ್ಕೊಟ್ಟೆ, ಅವರೇ ನುಗ್ಗೆ ಸೊಪ್ಪಿಂದು ಉಪ್ಸಾರು ಮಾಡಿದರು. ನಮ್ಮ ಚಿಕ್ಕತ್ತೆ ಚಿಕನ್ ಸಾಂಬಾರು ಕೊಟ್ಟಿದ್ದರು. ನಾನು ಪಲ್ಯ, ಮುದ್ದೆ, ಸಾಂಬಾರು, ಚಿಂಟು ನಾನು ಇಬ್ಬರೂ ಕೂಡ ಶೇರ್ ಮಾಡಿಕೊಂಡು ಊಟ ಮಾಡಿದ್ವಿ. ನಮ್ಮ ಮನೆಯವ್ರದ್ದು ಎಲ್ರದ್ದು ಊಟ ಆಗಿತ್ತು, ನಾನು ಚಿಂಟು ಇಬ್ಬರು ಫೈನಲ್ ಲಾಸ್ಟಲ್ಲಿ ಊಟ ಮಾಡೋದು. ಅವನು ಕೂಡ ಆಟ ಆಡ್ಕೊಂಡು ಬಂದು ಹೋಮ್ವರ್ಕ್ ಮಾಡ್ತಾಯಿದ್ದ. ಊಟ ಮಾಡಿ ಅದಾದ ನಂತರ ರೆಸ್ಟ್ ಮಾಡಿದೆ. ಈಗ ಒಂದು 2-3 ಡೇಸಿಂದ ನಾನು ಚೆನ್ನಾಗಿ ರೆಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ನಾಳೆಯಿಂದ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ನನಗೂ ಕೂಡ ಸಪೋರ್ಟ್ ಮಾಡಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರೋದು, ನನಗೂ ಕೂಡ ನೀವು ಸಪೋರ್ಟ್ ಮಾಡ್ತು ಅಂದರೆ ತುಂಬಾ ಖುಷಿ ಆಗುತ್ತೆ. ಇವಾಗಂತೂ ವ್ಯೂವ್ಸ್ ಎಲ್ಲ ಕಡಿಮೆನೇ ಆಗಿಬಿಟ್ಟಿದೆ, ನನಗಂತೂ ಸಿಕ್ಕಾಪಟ್ಟೆ ಬೇಜಾರು. ವೀಡಿಯೋಸ್ ಏನಕ್ಕೆ ಮಾಡಬೇಕು, ಕೆಲವೊಬ್ರು ನೋಡ್ತಾರೆ ಕೆಲವೊಬ್ರು ನೋಡಲ್ಲ ಅನ್ನೋ ಒಂದು ಬೇಜಾರಲ್ಲಿ ಸುಮ್ಮನೆ ಆಗ್ಬಿಡ್ತೀನಿ. ಇಲ್ಲ, ಯೂಟ್ಯೂಬ್ ಅನ್ನೋದು ಸಡನ್ನಾಗಿ ಗ್ರೋತ್ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ, ನಿಧಾನವಾಗಿ ಆಗ್ತಕ್ಕಂಥ ಪ್ರೋಸೆಸ್ ಇದು. ಹಾಗಾಗಿ ನನ್ನ ಒಂದು ಕೆಲಸ ಏನಿದೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದು, ಅದನ್ನು ನೀಟಾಗಿ ಮಾಡ್ಕೊಂಡು ಹೋಗೋಣ, ವ್ಯೂಸು ತಂತಾನೆಗೆ ಬರುತ್ತೆ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ನನ್ನ ಒಂದು ಡೈಲಿ ರೊಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ಯಾರೆಲ್ಲ ಕೊನೆವರೆಗೂ ವೀಡಿಯೋಸ್ನ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಗುಡ್ ನೈಟ್.